ನಮೋ ನಮೋ ರಾಘವಾಯ ಹರೀಶಂ ನಮೋ ನಮೋ ರಾಘವಾಯ ಅನಿಶಂ ನಮೋ ನಮೋ ರಾಘವಾಯ ಅನಿಶಂ ಶುಕನುತಾಯ ದೀನಬಂಧವೇ ಸಕಲ ಲೋಕ ದಯಾ ಸಿಂಧವೇ ನಮೋ ನಮೋ ರಾಘವಾಯ ಅನಿಶಂ ನಾಗರಾಜ ಪಾಲನಾಯ ತ್ಯಾಗರಾಜ ಸೇವಿತಾಯ ನಮೋ ನಮೋ ರಾಘವಾಯ ಅನಿಶಂ ನಮೋ ನಮೋ ರಾಘವಾಯ ಅನಿಶಂ ನಮೋ ನಮೋ ರಾಘವಾಯ ಅನಿಶಂ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ರಾಮಾಯಣ ಅಳಸಿಂಗಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡಕ್ಕೆ ಸ್ವಾಗತ. ಮನಃಶುದ್ಧಿಗೆ ಕಾರಣಗಳಾದ ತಪಸ್ಸೆ ಮೊದಲಾದ ಕರ್ಮಗಳನ್ನು, ವೇದಾಧ್ಯಯನವನ್ನು ಯಾವಾಗಲೂ ಎಡಬಿಡದೆ ಅಕ್ಕರೆಯಿಂದ ನಡೆಸುವವನಾಗಿ ಶಾಸ್ತ್ರಜ್ಞಾನವುಳ್ಳವರಲ್ಲಿ ಮೇಲೆನಿಸಿಕೊಂಡಿರುವ ನಾರದ ಮಹರ್ಷಿಯನ್ನು ಕುರಿತು ಮಹಾ ತಪಸ್ವಿಯಾದ ವಾಲ್ಮೀಕಿಯು ವಿನಯದಿಂದ ಪ್ರಾರ್ಥಿಸಿ ಕೇಳಿದುದೇನೆಂದರೆ, ಈ ಕಾಲದಲ್ಲಿ ಭೂಲೋಕದಲ್ಲಿ ಸಮಸ್ತ ಸದ್ಗುಣ ಸಂಪನ್ನನಾದವನು, ಅವನು ನಿಜವಾದ ವೀರ್ಯವು ಯಾವನಲ್ಲಿ ಇರುವುದು, ನಡೆಸಬೇಕಾದ ಧರ್ಮಗಳನ್ನು ಬಿಡಬೇಕಾದ ಅಧರ್ಮಗಳನ್ನು ಸೂಕ್ಷ್ಮಗತಿಯಿಂದ ಚೆನ್ನಾಗಿ ಬಲ್ಲವನು ಯಾವನು ಅವನು. ಇತರರು ಮಾಡಿದ ಎಳ್ಳಷ್ಟು ಉಪಕಾರವನ್ನೇ ಬೆಟ್ಟದಂತೆ ಭಾವಿಸಿ ಎಂದೆಂದಿಗೂ ಅದನ್ನು ಮರೆಯದೆ ಸ್ಮರಣೆಯಲ್ಲಿಟ್ಟುಕೊಂಡು ಅವರು ಎಷ್ಟೇ ಅಪಕಾರಗಳನ್ನು ಮಾಡಿದರೂ ಮನಸ್ಸಿಗೆ ತಂದುಕೊಳ್ಳದ ಗುಣ ಯಾರಲ್ಲಿ ಇರುವುದು. ಯಾವ ವಿಪತ್ತುಗಳು ಬಂದೊದಗಿದರೂ ಸುಳ್ಳಾಡದವನು ಅವನು. ಉದ್ದೇಶಿಸಿದ ಸಂಕಲ್ಪವನ್ನು ಬಿಡದೆ ಸಾಧಿಸುವ ದೃಢ ಪ್ರತಿಜ್ಞೆಯು ಯಾರಲ್ಲಿ ಇರುವುದು. ಸ್ವಲ್ಪವೂ ಲೋಪವಿಲ್ಲದಂತೆ ತನ್ನ ಕುಲಾಚಾರಗಳನ್ನು ನಡೆಸಿಕೊಂಡು ಬರುವವನಾರು. ಗುಣದೋಷಗಳನ್ನು ಎಣಿಸದೆ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನೇ ಬಯಸುವವನಾರು. ಶಾಸ್ತ್ರಗಳೆಲ್ಲವನ್ನೂ ಓದಿ ತಿಳಿದವನು ಅವನು. ಇತರರಿಗೆ ಸಾಧ್ಯವಲ್ಲದ ಎಂತಹ ಸಾಹಸ ಕಾರ್ಯಗಳನ್ನಾದರೂ ಸಾಧಿಸುವ ಸಾಮರ್ಥ್ಯವು ಯಾರಿಗುಂಟು. ನೋಡಿದವರೆಲ್ಲರಿಗೂ ಒಂದೇ ವಿಧವಾದ ಪ್ರೀತಿಯನ್ನುಂಟು ಮಾಡುವ ಸೌಮ್ಯ ದರ್ಶನವುಳ್ಳವನು ಯಾರು. ನಿಶ್ಚಲವಾದ ಧೈರ್ಯವು ಮೀರಿ ಬಂದ ಕೋಪವನ್ನು ಅಕೃತ್ಯದಲ್ಲಿ ಪ್ರವರ್ತಿಸದಂತೆ ತಡೆಯುವ ಶಕ್ತಿಯು ಯಾರಿಗುಂಟು. ಸಾವಿರಾರು ಚಂದ್ರ ಸೂರ್ಯರು ಉದಯಿಸಿರುವಂತೆ ಪ್ರಕಾಶಿಸುವ ದೇಹಕಾಂತಿಯುಳ್ಳವನು ಯಾರು. ಇತರರ ಗುಣಗಳನ್ನು ಸಹಿಸಲಾರದೆ ಅವುಗಳಲ್ಲಿ ದೋಷವನ್ನಾರೋಪಿಸುವ ದುರ್ಗುಣವನ್ನು ನಿಶೇಷವಾಗಿ ಬಿಟ್ಟಿರುವವನು ಅವನು. ಯಾವನ ಕೋಪಕ್ಕೆ ದೇವತೆಗಳು ಭಯಪಡುವರು, ಅಂತಹವನನ್ನು ತಿಳಿಯಬೇಕೆಂದು ನನಗೆ ಬಹಳ ಆಸೆ ಇರುವುದು. ಎಲೈ ಮಹರ್ಷಿಯೇ, ನೀನು ಮಹಾಜ್ಞಾನಿಯಾದುದರಿಂದ ಇದನ್ನು ತಿಳಿದು ಹೇಳಲು ನೀನೊಬ್ಬನೇ ಸಮರ್ಥನು. ಆದುದರಿಂದ ಕೃಪೆಯಿಟ್ಟು ಹೇಳಬೇಕು ಎಂದು ವಾಲ್ಮೀಕಿಯು ಪ್ರಾರ್ಥಿಸಿ ಕೇಳಲು, ತ್ರಿಲೋಕಜ್ಞನಾದ ನಾರದನು ಬಹಳ ಸಂತೋಷದಿಂದ ವಾಲ್ಮೀಕಿಯನ್ನು ಕುರಿತು ಹೇಳುವನು. ಎಲೈ ಮಹರ್ಷಿಯೇ, ಕೇಳು. ನೀನು ಹೇಳಿದ ಗುಣಗಳು ಬಹಳವಾಗಿರುವವು. ಇವೆಲ್ಲವೂ ಒಬ್ಬನಲ್ಲಿಯೇ ಸೇರಿರುವುದು ಅಪೂರ್ವವು.
ಆದರೂ ಅಂತಹವನಾರು ಎಂಬುದನ್ನು ಯೋಚಿಸಿ ಹೇಳುವೆನು. ಕೇಳು. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿ ರಾಮನೆಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧನಾದವನು ಒಬ್ಬನುಂಟು. ಆತನನ್ನು ನಿನ್ನಂತಹ ಜ್ಞಾನಿಗಳು ಮಾತ್ರವೇ ಅಲ್ಲದೆ ಸಾಮಾನ್ಯ ಜನರೂ ಕೂಡ ಕೇಳಿಬಲ್ಲರು. ಆತನು ನಿಯತಾತ್ಮನು, ಮಹಾವೀರ್ಯವುಳ್ಳವನು, ಅದ್ಭುತವಾದ ದೇಹಕಾಂತಿಯುಳ್ಳವನು, ಧೈರ್ಯಶಾಲಿಯು. ಆಪತ್ತಿನಲ್ಲಿಯಾಗಲಿ ಸಂಪತ್ತಿನಲ್ಲಿಯಾಗಲಿ ಆತನ ಮನಸ್ಸು ಸ್ವಲ್ಪವೂ ವಿಕಾರ ಹೊಂದದು. ಬಹಿರಿಂದ್ರಿಯಗಳನ್ನು ನಿಗ್ರಹಿಸಿದವನು, ಬಹಳ ಬುದ್ಧಿವಂತನು, ನ್ಯಾಯಶೀಲನು, ಕಾಮಂದಕಾದಿ ರಾಜನೀತಿಗಳೆಲ್ಲವನ್ನು ಚೆನ್ನಾಗಿ ಬಲ್ಲವನು, ಪ್ರಶಸ್ತವಾದ ವಾಕ್ಕುಳ್ಳವನು, ಅತ್ಯುತ್ತಮವಾದ ದೇಹಕಾಂತಿ ಉಳ್ಳವನು, ಭಾಗ್ಯಶಾಲಿಯು, ಶತ್ರುನಾಶಕನು. ಆತನ ವಿಸ್ತಾರವಾದ ಮತ್ತು ಎತ್ತರವಾದ ಭುಜ, ಶಿರಸ್ಸು, ದಪ್ಪವಾದ ಮತ್ತು ದುಂಡಾದ ತೋಳುಗಳು, ಶಂಖದಂತಿರುವ ಕಂಠವು, ಉಬ್ಬಿದ ದವಡೆಗಳು, ವಿಸ್ತಾರವಾದ ಎದೆ, ದೊಡ್ಡ ಬಿಲ್ಲನ್ನು ಧರಿಸುವುದಕ್ಕೆ ಯೋಗ್ಯವಾದ ದೇಹದ ಕಟ್ಟು, ಇವೆಲ್ಲವೂ ಮಹಾಪುರುಷನ ಲಕ್ಷಣಗಳನ್ನು ಸೂಚಿಸತಕ್ಕವುಗಳಾಗಿರುವವು. ಮತ್ತು ಆತನು ಮಾಂಸಪುಷ್ಟಿಯಿಂದ ಗೂಢವಾದ ಭುಜದ ಕೀಲುಳ್ಳವನು, ಶತ್ರು ಭಯಂಕರನು, ಮೊಳಕಾಲಿನವರೆಗೆ ನೀಡಿದ ತೋಳುಗಳುಳ್ಳವನು. ಆತನ ದುಂಡಾದ ತಲೆ, ವಿಪುಲವಾದ ಹಣೆ, ಗಂಭೀರವಾದ ನಡೆ, ನುಣುಪಾದ ದೇಹ ಕಾಂತಿ, ಅಗಲವಾದ ಕಣ್ಣು, ಸಮಪ್ರಮಾಣವುಳ್ಳ ಆಕೃತಿ, ಸಮವಾಗಿ ಒಂದಕ್ಕೊಂದು ಹೋಲುವ ಅವಯವಗಳು, ಇವೆಲ್ಲವೂ ಸಾರ್ವಭೌಮ ಲಕ್ಷಣಗಳನ್ನು ಸೂಚಿಸುವವು. ಮತ್ತು ಆತನು ಧರ್ಮಜ್ಞನು, ಸತ್ಯಸಂಧನು, ಯಾವಾಗಲೂ ಪ್ರಜೆಗಳಿಗೆ ಹಿತವನ್ನೇ ಬಯಸತಕ್ಕವನು. ಆತನ ಕೀರ್ತಿಯು ಲೋಕಪ್ರಸಿದ್ಧವಾದುದು. ಆತನು ಮಹಾಜ್ಞಾನಿಯು, ಬಹಳ ಪರಿಶುದ್ಧನು, ಪ್ರಜೆಗಳಿಗೆ ವಶ್ಯನಾದವನು, ಸಮಾಧಿಯುಳ್ಳವನು, ಮತ್ತು ಆತನು ಬ್ರಹ್ಮ ಸಮಾನನು. ಶ್ರೀಮಂತನು, ಜಗದ್ರಕ್ಷಕನು, ತನ್ನ ಆಶ್ರಿತರನ್ನು ವಿರೋಧಿಸತಕ್ಕವರಿಗೆ ಯಮಪ್ರಾಯನಾದವನು, ಸಮಸ್ತ ಪ್ರಾಣಿಗಳನ್ನು ಒಂದೇ ವಿಧವಾಗಿ ಕಾಪಾಡತಕ್ಕವನು, ಪ್ರಜೆಗಳ ಧರ್ಮಕ್ಕೆ ಲೋಪಬಾರದಂತೆ ನೋಡಿಕೊಳ್ಳುತ್ತಾ ಸ್ವಧರ್ಮವನ್ನು ಸ್ವಲ್ಪವೂ ಬಿಡದೆ ನಡೆಸಿಕೊಂಡು ಬರುವವನು, ಸ್ವಜನಗಳನ್ನು ಇನ್ನೂ ಚೆನ್ನಾಗಿ ಕಾಪಾಡತಕ್ಕವನು, ವೇದಾಂಗಗಳ ತತ್ವಗಳನ್ನು ಚೆನ್ನಾಗಿ ತಿಳಿದವನು, ಸಮಸ್ತ ಶಾಸ್ತ್ರಾರ್ಥಗಳ ರಹಸ್ಯವನ್ನು ಚೆನ್ನಾಗಿ ಬಲ್ಲವನು. ಮರೆವು ಅಂದರೆ ವಿಸ್ಮೃತಿ ಎಂಬುದು ಆತನಿಗೆ ಇಲ್ಲವೇ ಇಲ್ಲವು. ಅಸಾಧಾರಣವಾದ ಬುದ್ಧಿ ವಿಕಾಸವುಳ್ಳವನು, ಸಮಸ್ತ ಪ್ರಜೆಗಳಿಗೂ ಇಷ್ಟನಾದವನು, ಪ್ರಜೆಗಳಲ್ಲಿಯೂ ಪ್ರೀತಿಯುಳ್ಳವನು, ಬಹಳ ಸಾಧುವಾಗಿದ್ದರೂ ದೈನ್ಯವನ್ನು ತೋರಿಸದ ಗಂಭೀರ ಸ್ವಭಾವವುಳ್ಳವನು, ಬಹಳ ಚತುರನು. ನದಿಗಳೆಲ್ಲವೂ ಸಮುದ್ರವನ್ನು ಹೇಗೋ ಹಾಗೆ ಯಾವಾಗಲೂ ಸತ್ಪುರುಷರು ಆತನನ್ನು ಆಶ್ರಯಿಸಿರುವರು. ಅವನು ಲೋಕಪೂಜ್ಯನಾದರೂ ಎಲ್ಲರೊಡನೆಯೂ ಸಮನಾಗಿರುವನು. ಯಾವಾಗಲೂ ಒಂದೇ ಬಗೆಯ ಆಹ್ಲಾದವನ್ನುಂಟು ಮಾಡತಕ್ಕ ದೇಹ ಸೌಂದರ್ಯವುಳ್ಳವನು. ಹೆಚ್ಚಾಗಿ ಹೇಳುವುದರಿಂದೇನು, ನೀನು ಹೇಳಿದ ಕಲ್ಯಾಣ ಗುಣಗಳೆಲ್ಲವೂ ಅವನೊಬ್ಬನಲ್ಲಿ ತುಂಬಿರುವವು. ಆತನೇ ಕೌಸಲ್ಯಾದೇವಿಯ ಹೊಟ್ಟೆಯಲ್ಲಿ ಹುಟ್ಟಿ ಅವಳಿಗೆ ಅತ್ಯಾನಂದವನ್ನು ಉಂಟು ಮಾಡಿದನು. ಆತನು ಗಾಂಭೀರ್ಯದಲ್ಲಿ ಸಮುದ್ರದಂತೆಯೂ, ಧೈರ್ಯದಲ್ಲಿ ಹಿಮವತ್ ಪರ್ವತದಂತೆಯೂ, ವೀರ್ಯದಲ್ಲಿ ಮಹಾವಿಷ್ಣುವಿನಂತೆಯೂ ತೋರುವನು. ನೋಡಿದವರ ಕಣ್ಣಿಗೆ ಚಂದ್ರನಂತೆ ಆಹ್ಲಾದವನ್ನುಂಟು ಮಾಡುವನು. ಕೋಪವು ಬಂದಾಗ ಕಾಲಾಗ್ನಿಯಂತೆ ಕಾಣುವನು. ತಾಳ್ಮೆಯಲ್ಲಿ ಭೂದೇವಿಗೆ ಸಮಾನನು, ತ್ಯಾಗ ಮಾಡುವುದರಲ್ಲಿ ಕುಬೇರನಂತಿರುವನು, ಸತ್ಯದಲ್ಲಿ ಬೇರೊಂದು ಧರ್ಮದೇವತೆಯಂತೆಯೇ ಕಾಣುವನು. ಹೀಗೆ ಸರ್ವೋತ್ತಮವಾದ ಗುಣಗಳಿಂದ ಕೂಡಿ ಸತ್ಯ ಪರಾಕ್ರಮವುಳ್ಳವನಾಗಿ ನೀತಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟ ಸಂಧಿ ವಿಗ್ರಹಾದಿ ಷಡ್ಗುಣಗಳನ್ನೊಳಗೊಂಡು ಪ್ರಜೆಗಳಿಗೆ ಹಿತವನ್ನೇ ಬಯಸುವ ಸ್ವಭಾವವುಳ್ಳ ಹಿರಿಯ ಮಗನಾದ ರಾಮನನ್ನು ನೋಡಿ ಆತನ ತಂದೆಯಾದ ದಶರಥ ಚಕ್ರವರ್ತಿಯು ಪ್ರಜೆಗಳಿಗೆ ಹಿತವನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದಲೂ ತನಗೆ ಆತನಲ್ಲಿರುವ ಪ್ರೀತಿ ವಿಶೇಷದಿಂದಲೂ ಆತನಿಗೆ ಯೌವರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಉದ್ದೇಶಿಸಿದನು. ಇದಕ್ಕಾಗಿ ಬೇಕಾದ ಸನ್ನಾಹಗಳು ಮಾಡುತ್ತಿರುವುದನ್ನು ದಶರಥನ ಎರಡನೆಯ ಹೆಂಡತಿಯಾದ ಕೈಕೇಯಿಯು ನೋಡಿದಳು.
ಈಕೆಯು ಹಿಂದೆ ಶಂಭರಾಸುರ ಯುದ್ಧ ಕಾಲದಲ್ಲಿ ದಶರಥನಿಂದ 2 ವರಗಳನ್ನು ಪಡೆದಿದ್ದುದರಿಂದ ಆ ವರಗಳನ್ನು ಉಪಯೋಗಪಡಿಸಿಕೊಳ್ಳುವುದಕ್ಕೆ ಇದೇ ಸಮಯವೆಂದೆಣಿಸಿ ರಾಮನನ್ನು ಕಾಡಿಗೆ ಕಳುಹಿಸಬೇಕೆಂದು ತನ್ನಲ್ಲಿ ಹುಟ್ಟಿದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಪ್ರಾರ್ಥಿಸಿದಳು. ಆಗ ದಶರಥನು ರಾಮನ ಪಟ್ಟಾಭಿಷೇಕಕ್ಕಾಗಿ ಸಮಸ್ತ ಸನ್ನಾಹಗಳನ್ನು ಸಿದ್ಧಪಡಿಸಿದ್ದರು. ಕೊಟ್ಟ ಭಾಷೆಗೆ ತಪ್ಪದವನಾದುದರಿಂದ ಧರ್ಮಪಾಶಕ್ಕೆ ಕಟ್ಟುಬಿದ್ದು ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟನು. ರಾಮನಾದರೋ ತನ್ನ ತಾಯಿಯಾದ ಕೈಕೇಯಿಯ ಇಷ್ಟಕ್ಕೆ ವಿರೋಧಿಸಿ ನಡೆಯಬಾರದೆಂಬ ಮಾತೃಭಕ್ತಿಯಿಂದಲೂ ತಂದೆಯ ವಾಕ್ಯವನ್ನು ಮೀರಬಾರದೆಂಬ ವಿಧೇಯತೆಯಿಂದಲೂ ಕಾಡಿಗೆ ಹೊರಟನು. ರಾಜನ ಮತ್ತೊಬ್ಬ ಹೆಂಡತಿಯಾದ ಸುಮಿತ್ರೆಯಲ್ಲಿ ಹುಟ್ಟಿ ಅವಳಿಗೆ ಅತ್ಯಾನಂದವನ್ನುಂಟು ಮಾಡಿದ ಲಕ್ಷ್ಮಣನೆಂಬುವನು ರಾಮನಿಗೆ ಪ್ರಿಯ ಸೋದರನು. ಆತನು ಅಣ್ಣನಲ್ಲಿ ಬಹಳ ವಿಶ್ವಾಸವುಳ್ಳವನಾದುದರಿಂದ ಆತನನ್ನು ಅಗಲಿರಲಾರದೆ ತಾನು ಹಿಂಬಾಲಿಸಿ ಹೊರಟನು. ಜನಕ ಮಹಾರಾಜನ ವಂಶದಲ್ಲಿ ಹುಟ್ಟಿದ ಸೀತೆ ಎಂಬುವಳು ಶ್ರೀರಾಮನಿಗೆ ಪ್ರಾಣಪ್ರಿಯಳು. ಈಕೆಯ ಸೌಂದರ್ಯವು ಅಸಾಧಾರಣವಾದುದು. ಸುಂದೋಪಸುಂದರೆಂಬ ಸಹೋದರರನ್ನು ಮೋಹಗೊಳಿಸುವುದಕ್ಕಾಗಿ ದೇವತೆಗಳು ಸೃಷ್ಟಿಸಿದ ತಿಲೋತ್ತಮೆಯಂತೆಯೂ ಅಮೃತವನ್ನು ಹಂಚುವಾಗ ರಾಕ್ಷಸರನ್ನು ಮರಳು ಮಾಡುವುದಕ್ಕಾಗಿ ವಿಷ್ಣುವಿನಿಂದ ಸೃಷ್ಟಿಸಲ್ಪಟ್ಟ ಮೋಹಿನಿಯಂತೆಯೂ ಪ್ರಕಾಶಿಸುವಳು. ಆಕೆಯ ಅವಯವಗಳಲ್ಲಿ ಹೆಂಗಸರಿಗೆ ಇರಬೇಕಾದ ಸಮಸ್ತ ಶುಭ ಲಕ್ಷಣಗಳು ತುಂಬಿರುವವು. ರಾಮನು ಪುರುಷೋತ್ತಮನೆನಿಸಿಕೊಂಡಿರುವುದಕ್ಕೆ ತಕ್ಕಂತೆ ಆಕೆಯು ಸ್ತ್ರೀ ರತ್ನವೆನಿಸಿಕೊಂಡಿರುವಳು. ಆಕೆಯು ಪತಿಯನ್ನು ಅಗಲಿ ಇರಲಾರದೆ ಚಂದ್ರನನ್ನು ಹಿಂಬಾಲಿಸಿ ಹೋಗುವ ರೋಹಿಣಿಯಂತೆ ರಾಮನನ್ನು ಹಿಂಬಾಲಿಸಿ ಹೊರಟಳು. ಹಾಗೆಯೇ ರಾಮನ ಅಗಲಿಕೆಯನ್ನು ಸಹಿಸದೆ ಪಟ್ಟಣವಾಸಿಗಳೆಲ್ಲರೂ ಬಹುದೂರದವರೆಗೆ ಆತನನ್ನು ಹಿಂಬಾಲಿಸಿ ಹೋದರು. ತಂದೆಯಾದ ದಶರಥನು ಪುತ್ರವಾತ್ಸಲ್ಯದಿಂದ ಸ್ವಲ್ಪ ದೂರದವರೆಗೆ ಬಂದು ಹಿಂದಿರುಗಿದನು. ರಾಮನು ತನ್ನನ್ನು ಬಿಟ್ಟಿರಲಾರದೆ ಹಿಂಬಾಲಿಸಿ ಬರುತ್ತಿದ್ದ ಪುರಜನರೆಲ್ಲರನ್ನೂ ಹಿಂದಕ್ಕೆ ಕಳುಹಿಸಿ ಗಂಗಾ ತೀರದಲ್ಲಿದ್ದ ಶೃಂಗಿಬೇರವೆಂಬ ಪಟ್ಟಣವನ್ನು ಸೇರಿದನು. ಅಲ್ಲಿ ಬೇಡರಿಗೆಲ್ಲ ದೊರೆಯಾದ ಗುಹನೆಂಬುವನು ತನ್ನಲ್ಲಿ ವಿಶೇಷ ವಿಶ್ವಾಸವನ್ನು ತೋರಿಸಿದುದರಿಂದ ಆತನ ಸ್ನೇಹವನ್ನು ಬೆಳೆಸಿ ಅಲ್ಲಿನವರೆಗೂ ತನ್ನನ್ನು ಬಿಡದೆ ಅನುಸರಿಸಿ ಬಂದ ಸುಮಂತ್ರನೆಂಬ ಸಾರಥಿಯನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟನು. ಆಮೇಲೆ ಗುಹನ ಸಹಾಯದಿಂದ ಸೀತಾಲಕ್ಷ್ಮಣರೊಡನೆ ಆ ನದಿಯನ್ನು ದಾಟಿ ಕಾಲು ನಡೆಯಿಂದಲೇ ಅನೇಕ ವಿಪಿನಗಳನ್ನು ನದಿಗಳನ್ನು ಅತಿಕ್ರಮಿಸಿ ಭರದ್ವಾಜಾಶ್ರಮವನ್ನು ಸೇರಿದನು. ಆ ಮಹರ್ಷಿಯ ಅಪ್ಪಣೆಯಂತೆ ಚಿತ್ರಕೂಟ ಪರ್ವತದಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ಅಲ್ಲಲ್ಲಿ ಮನೋಹರಗಳಾದ ವನಗಳಲ್ಲಿಯೂ ಕೊಳಗಳಲ್ಲಿಯೂ ವಿನೋದದಿಂದ ದೇವಗಂಧರ್ವನಂತೆ ವಿಹರಿಸುತ್ತಾ ಆ ಮೂವರು ಸುಖವಾಗಿ ಕಾಲವನ್ನು ಕಳೆಯುತ್ತಿದ್ದರು. ಇತ್ತಲಾಗಿ ದಶರಥನು ಮಗನನ್ನು ಅಗಲಿರಲಾರದೆ ವಿಶೇಷವಾದ ಪುತ್ರವಾತ್ಸಲ್ಯದಿಂದ ರಾಮನನ್ನು ಆಗಾಗ ಸ್ಮರಿಸಿ ಗೋಳಿಡುತ್ತಾ ಆ ಪುತ್ರಶೋಕದಿಂದಲೇ ಸ್ವರ್ಗಸ್ಥನಾದನು. ಇದನ್ನು ನೋಡಿ ವಸಿಷ್ಠರೇ ಮೊದಲಾದ ಬ್ರಾಹ್ಮಣರು ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡಬೇಕೆಂದು ಯತ್ನಿಸಿದರು. ಈತನು ಮಹಾಬಲಶಾಲಿಯಾಗಿ ತಾನೇ ರಾಜ್ಯವನ್ನು ನಡೆಸುವ ವಿಷಯದಲ್ಲಿ ಸಮರ್ಥನಾಗಿದ್ದರು ಅದಕ್ಕೆ ಇಷ್ಟಪಡದೆ ಜಿತೇಂದ್ರಿಯನಾಗಿ ರಾಮನನ್ನೇ ಸಮಾಧಾನಪಡಿಸಿ ಹಿಂದಕ್ಕೆ ಕರೆತಂದು ರಾಜ್ಯದಲ್ಲಿ ಇರಿಸಬೇಕೆಂಬ ಉದ್ದೇಶದಿಂದ ತಾನು ಕಾಡಿಗೆ ಹೊರಟು ರಾಮನಿರುವ ಸ್ಥಳಕ್ಕೆ ಬಂದು ಅನೇಕ ವಿಧದಲ್ಲಿ ಆತನನ್ನು ಪ್ರಾರ್ಥಿಸಿದನು. ಶ್ರೀರಾಮನು ಆಶ್ರಿತ ವತ್ಸಲನಾಗಿ ಮನಸ್ಸುಳ್ಳವನಾಗಿದ್ದರೂ ತನ್ನ ಸತ್ಯಕ್ಕೆ ಲೋಪವುಂಟಾಗಬಾರದೆಂಬ ದೃಢ ಸಂಕಲ್ಪವುಳ್ಳವನಾದುದರಿಂದ ಭರತನ ಪ್ರಾರ್ಥನೆಗೆ ಒಪ್ಪಲಿಲ್ಲ. ಆದರೂ ಬಿಡದೆ ಭರತನು ನಿಯಮ ವಿನಯದಿಂದಲೂ ಪೂಜ್ಯ ಭಾವದಿಂದಲೂ ರಾಮನನ್ನು ಬಹಳವಾಗಿ ನಿರ್ಬಂಧಿಸಿ, ಅಣ್ಣ, ನಿನಗಿಂತಲೂ ಧರ್ಮಜ್ಞನಾದವರು ಯಾರುಂಟು? ಹಿರಿಯ ಮಗನಾದ ನೀನು ರಾಜ್ಯಕ್ಕೆ ಅರ್ಹನಾಗಿರುವಾಗ ಕಿರಿಯರಿಗೆ ಅರ್ಹತೆ ಉಂಟೆ? ಆದುದರಿಂದ ನಿನ್ನ ರಾಜ್ಯವನ್ನು ನೀನೇ ಕೈಗೊಳ್ಳಬೇಕು ಎಂದು ನಾನಾ ವಿಧದಲ್ಲಿ ಪ್ರಾರ್ಥಿಸಿ ಕೇಳಿಕೊಂಡನು. ರಾಮನು ತನ್ನನ್ನೇ ಕೇಳಿದರೂ ಕೊಡುವಷ್ಟು ಉದಾರ ಸ್ವಭಾವವುಳ್ಳವನು. ಯಾಚಕರು ತನ್ನಲ್ಲಿ ಬಂದು ಯಾಚಿಸುವಾಗ ನಗುಮುಖದಿಂದಲೇ ಅವರ ಕೋರಿಕೆಯನ್ನು ಸಲ್ಲಿಸಿ ಸಂತೋಷಪಡಿಸತಕ್ಕವನು. ಹೆಚ್ಚಾಗಿ ಹೇಳಿದುದರಿಂದೇನು,
ಕಾಕುಸ್ಥ ವಂಶದವರಲ್ಲಿ ಹೋಗಿ ತಮ್ಮ ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳದೆ ಬಂದವರು ಒಬ್ಬರೂ ಇಲ್ಲವೆಂಬ ಕೀರ್ತಿಯು ಆತನ ವಂಶ ಪರಂಪರೆಯಾಗಿಯೇ ಬಂದಿರುವುದು. ಇಷ್ಟೇ ಅಲ್ಲದೆ ತನ್ನಲ್ಲಿ ಮೊರೆಹೊಕ್ಕವರ ಕೋರಿಕೆಯನ್ನು ಸಲ್ಲಿಸುವುದರಲ್ಲಿ ಶ್ರೀರಾಮನು ಯಾವಾಗಲೂ ಹಿಂಜರಿಯತಕ್ಕವನಲ್ಲ. ಹೀಗಿದ್ದರೂ ಮಾಡತಕ್ಕುದೇನು? ತಂದೆಯಾಜ್ಞೆಯು ಪ್ರತಿಬಂಧಕವಾಯಿತು. ಭರತನು ಪ್ರಾರ್ಥಿಸಿಕೊಂಡುದೆಲ್ಲವೂ ವಿಫಲವಾಯಿತು. ಆದರೇನು, ಎಷ್ಟು ಹೇಳಿದರೂ ಭರತನು ತಾನಾಗಿ ಸ್ವತಂತ್ರಿಸಿ ರಾಜ್ಯಭಾರ ಮಾಡುವುದಕ್ಕೆ ಒಪ್ಪದಿರಲು ರಾಮನು ತನ್ನ ಪಾದುಕೆಗಳೆರಡನ್ನೂ ತನಗೆ ಪ್ರತಿನಿಧಿಯಾಗಿ ಇಟ್ಟುಕೊಳ್ಳುವಂತೆ ಕೊಟ್ಟನು. ಹೀಗಿದ್ದರೂ ತನ್ನನ್ನು ಅಗಲಿರಲಾರದೆ ಭರತನು ಬಹಳವಾಗಿ ಚಿಂತಿಸುತ್ತಿರಲು ಬಾರಿ ಬಾರಿಗೂ ಆತನನ್ನು ಸಮಾಧಾನಪಡಿಸಿ ಹಿಂತಿರುಗಿಸಿದನು. ರಾಮನನ್ನು ರಾಜ್ಯದಲ್ಲಿರಿಸಿ ತಾನು ಆತನ ಶುಶ್ರೂಷೆಯಲ್ಲಿದ್ದು ಕೃತಾರ್ಥನಾಗಬೇಕೆಂದು ಬಂದ ಭರತನ ಉದ್ದೇಶವು ಈಡೇರದೆ ಹೋಯಿತು. ಆದರೆ ಪಾದುಕೆಗಳಾದರೂ ತನಗೆ ಲಭಿಸಿದುದೇ ತನ್ನ ಭಾಗ್ಯೋದಯವೆಂದೆಣಿಸಿ ಅವುಗಳನ್ನು ಪ್ರತಿದಿನವೂ ಪೂಜಿಸುತ್ತಾ ರಾಮನಿಲ್ಲದ ಅಯೋಧ್ಯೆಗೆ ತಾನು ಪ್ರವೇಶಿಸುವುದಿಲ್ಲವೆಂದು ಸಂಕಲ್ಪಿಸಿ ಆ ರಾಮನ ಪ್ರತ್ಯಾಗಮನವನ್ನೇ ನಿರೀಕ್ಷಿಸುತ್ತಾ ಅಯೋಧ್ಯೆಯ ಸಮೀಪದಲ್ಲಿರುವ ನಂದಿಗ್ರಾಮದಲ್ಲಿ ನಿಂತು ಆ ಪಾದುಕೆಗಳನ್ನೇ ಸಿಂಹಾಸನದಲ್ಲಿರಿಸಿ ರಾಜ್ಯಭಾರವನ್ನು ಭರತನು ನಡೆಸುತ್ತಿದ್ದನು. ಇತ್ತಲಾಗಿ ರಾಮನು ರಾಜ್ಯವನ್ನು ಕೈಸೇರಿಸಿಕೊಳ್ಳುವುದಕ್ಕೆ ಇದೊಂದು ನೆಪವು ಸಿಕ್ಕಿದರೂ ಅದಕ್ಕಾಸಪಡದೆ ಸತ್ಯಕ್ಕೆ ಕಟ್ಟುಬಿದ್ದು ಜಿತೇಂದ್ರಿಯನಾಗಿಯೇ ಇದ್ದು ಬಿಟ್ಟನಲ್ಲದೆ ಭರತನು ಹಿಂತಿರುಗಿದ ಮೇಲೆಯೂ ಆಗಾಗ ಅಯೋಧ್ಯ ನಿವಾಸಿಗಳು ಬಂದು ತನ್ನನ್ನು ನಿರ್ಬಂಧಿಸುವರೆಂಬ ಶಂಕೆಯಿಂದ ಒಡನೆಯೇ ಆ ಚಿತ್ರಕೂಟವನ್ನು ಬಿಟ್ಟು ಅನೇಕ ರಾಕ್ಷಸರಿಂದ ತುಂಬಿದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ಈ ಮಹಾರಣ್ಯದಲ್ಲಿದ್ದ ವಿರಾಧನೆಂಬ ರಾಕ್ಷಸನನ್ನು ಸಂಹರಿಸಿ ಆತನ ವಧವನ್ನೇ ಕಾಣಿಕೆಯನ್ನಾಗಿ ತೆಗೆದುಕೊಂಡು ಅಲ್ಲಿದ್ದ ಶರಭಂಗ ಮಹರ್ಷಿಯನ್ನು ನಮಸ್ಕರಿಸಿ ಆತನ ಅಪ್ಪಣೆಯಿಂದ ಮುಂದೆ ಹೊರಟು ಸುತೀಕ್ಷ್ಣರನ್ನು ಅಗಸ್ತ್ಯರನ್ನು ಅವರ ತಮ್ಮಂದಿರಾದ ಸುದರ್ಶನರೆಂಬ ಮಹರ್ಷಿಯನ್ನು ದರ್ಶನ ಮಾಡಿದನು. ಆಗ ಅಗಸ್ತ್ಯ ಮಹರ್ಷಿಯು ತನಗೆ ಇಂದ್ರನು ಕೊಟ್ಟಿದ್ದ ಬಿಲ್ಲನ್ನು, ಕತ್ತಿಯನ್ನು, ಅಕ್ಷಯ ಬಾಣವುಳ್ಳ 2 ಬತ್ತಳಿಕೆಗಳನ್ನು ರಾಮನಿಗೆ ಅನುಗ್ರಹಿಸಿಕೊಡಲು ಅವುಗಳನ್ನು ವಿನಯದಿಂದಲೂ ಸಂತೋಷದಿಂದಲೂ ಕೈಗೊಂಡು ಆ ಶರಭಂಗಾಶ್ರಮದಲ್ಲಿಯೇ ವಾನಪ್ರಸ್ಥಾಶ್ರಮದಲ್ಲಿರುವ ಋಷಿಗಳೊಡನೆ ವಾಸ ಮಾಡುತ್ತಿದ್ದನು. ಈತನು ಹಿಂಸಾಯೋಗ್ಯವಲ್ಲದ ತಾಪಸ ರೂಪವನ್ನು ಧರಿಸಿದ್ದರು. ಅವನ ತೇಜೋ ವಿಶೇಷದಿಂದ ದುಷ್ಟ ನಿಗ್ರಹಾರ್ಥವಾಗಿ ಭೂಲೋಕದಲ್ಲಿ ಅವತರಿಸಿರುವ ಸರ್ವೇಶ್ವರನೇ ಈತನೆಂದು ನಿಶ್ಚಯಿಸಿ ಅನೇಕ ಋಷಿಗಳು ರಾಕ್ಷಸ ಬಾಧೆಯನ್ನು ಸಹಿಸಲಾರದೆ ಬಂದು ಮೊರೆಹೊಕ್ಕರು. ಅವರ ಪ್ರಾರ್ಥನೆಯನ್ನು ಅಂಗೀಕರಿಸಿ ಅಗ್ನಿಕಲ್ಪರಾದ ಆ ಮಹರ್ಷಿಗಳೆಲ್ಲರ ಮುಂದೆಯೇ ರಾಕ್ಷಸರೆಲ್ಲರನ್ನೂ ಕೊಂದು ಅವರ ಕೋರಿಕೆಯನ್ನು ಸಲ್ಲಿಸುವುದಾಗಿ ಪ್ರತಿಜ್ಞೆ ಮಾಡಿದನು. ಹೀಗಿರುವಾಗ ಅಲ್ಲಿಗೆ ಸಮೀಪದಲ್ಲಿ ಜನಸ್ಥಾನವೆಂಬ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದ ಶೂರ್ಪಣಖೆ ಎಂಬ ಕಾಮರೂಪಿಣಿಯಾದ ರಾಕ್ಷಸಿಯೊಬ್ಬಳು ಈ ರಾಮಲಕ್ಷ್ಮಣರನ್ನು ಮರಳು ಮಾಡಿ ವಂಚಿಸುವುದಕ್ಕೆ ಬರಲು ಲಕ್ಷ್ಮಣನು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿ ವಿರೂಪ ಮಾಡಿ ಕಳುಹಿಸಿದನು. ಅವಳ ಪ್ರೇರಣೆಯಿಂದ ಅಲ್ಲಿದ್ದ ಖರ, ದೂಷಣ, ತ್ರಿಶಿರಸ್ಸುಗಳೆಂಬ 3 ರಾಕ್ಷಸ ಮುಖ್ಯರು ಅನೇಕ ರಾಕ್ಷಸ ಸೈನ್ಯದೊಡನೆ ಬಂದು ಇವರನ್ನು ಅಂದರೆ ರಾಮಲಕ್ಷ್ಮಣರನ್ನು ಎದುರಿಸಿದರು. 14,000 ಸಂಖ್ಯೆಯುಳ್ಳ ಆ ರಾಕ್ಷಸ ಸೈನ್ಯಗಳನ್ನೆಲ್ಲ ಈ ರಾಮ ಲಕ್ಷ್ಮಣರಿಬ್ಬರು ನಿಮಿಷ ಮಾತ್ರದಲ್ಲಿ ಸಂಹರಿಸಿದರು. ಲಂಕೆಯನ್ನು ಆಳುತ್ತಿದ್ದ ರಾವಣನೆಂಬ ಪ್ರಬಲ ರಾಕ್ಷಸನೊಬ್ಬನು ತನ್ನ ಬಂಧುಗಳಾದ ಈ ರಾಕ್ಷಸರ ವಧವನ್ನು ಕೇಳಿ ಬಹಳ ಕೋಪಗೊಂಡು ಈ ರಾಮಲಕ್ಷ್ಮಣರನ್ನು ಹೇಗಾದರೂ ವಂಚಿಸಬೇಕೆಂಬ ಉದ್ದೇಶದಿಂದ ಮಾರೀಚನ ಸಹಾಯವನ್ನು ಕೋರಿದನು. ಈ ಮಾತನ್ನು ಕೇಳಿದೊಡನೆಯೇ ಮಾರೀಚನು ರಾಮನ ಹೆಸರಿಗೆ ಬೆಜ್ಜರಗೊಂಡು ರಾವಣನನ್ನು ಕುರಿತು, ಅಯ್ಯ, ಕರದೂಷಣಾದಿ ಮಹಾಪರಾಕ್ರಮಿಗಳನ್ನೆಲ್ಲ ಧೂಳೆಬ್ಬಿಸಿದ ರಾಮನನ್ನು ದ್ವೇಷಿಸುವುದು ಯುಕ್ತವಲ್ಲ. ನನಗೆ ಹಿಂದೆಯೇ ಅನುಭವವುಂಟು. ಖಂಡಿತವಾಗಿ ಈ ಪ್ರಯತ್ನವನ್ನು ಬಿಡು ಎಂದು ಅನೇಕ ವಿಧವಾಗಿ ಬುದ್ಧಿವಾದ ಹೇಳಿದನು. ಎಷ್ಟು ಹೇಳಿದರೇನು, ಮೃತ್ಯುವಿನಿಂದ ಪ್ರೇರಿತನಾದವನಿಗೆ ಹಿತವಾದಗಳು ಕಿವಿಗೇರುವುದೇ? ಆ ರಾವಣನು ಮಾರೀಚನ ಮಾತನ್ನು ಲಕ್ಷಿಸದೆ ಆತನನ್ನು ನಿರ್ಬಂಧಿಸಿ ರಾಮನಿರುವ ಸ್ಥಳಕ್ಕೆ ಕರೆತಂದನು.
ಇಲ್ಲಿಗೆ ಬಂದ ಕೂಡಲೇ ಮಾರೀಚನನ್ನು ಕುರಿತು ರಾವಣನು, ಎಲೈ ಮಿತ್ರನೇ, ನೀನು ಮಾಯೆಯಲ್ಲಿ ಬಹಳ ನಿಪುಣರಾದುದರಿಂದ ವಿಚಿತ್ರವಾದ ಒಂದು ಚಿನ್ನದ ಮೃಗದ ರೂಪವನ್ನು ಧರಿಸಿ ಈ ರಾಮಲಕ್ಷ್ಮಣರನ್ನು ಮರಳುಗೊಳಿಸಿ ದೂರಕ್ಕೆ ಕರೆದುಕೊಂಡು ಹೋಗು ಎಂದು ನಿಯಮಿಸಿ ಕಳುಹಿಸಿದನು. ಅದರಂತೆ ಮಾರೀಚನು ಸೀತಾ ಲಕ್ಷ್ಮಣರೊಡನೆ ರಾಮನಿರುವ ಸ್ಥಳಕ್ಕೆ ಬಂದು ಅವರ ಮುಂದೆ ಮೃಗರೂಪವನ್ನು ಧರಿಸಿ ಆಡುತ್ತಾ ಅವರನ್ನು ಬಹುದೂರಕ್ಕೆ ಕರೆದುಕೊಂಡು ಹೋದನು. ಇತ್ತಲಾಗಿ ಆಶ್ರಮದಲ್ಲಿ ಏಕಾಕಿನಿಯಾಗಿದ್ದ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಾ ಅಡ್ಡಗಟ್ಟಿದ ಜಟಾಯುವನ್ನು ಕೊಂದು ಸೀತೆಯನ್ನು ಎತ್ತಿಕೊಂಡು ಹೋಗಿ ಲಂಕಾ ಪಟ್ಟಣದಲ್ಲಿರಿಸಿದನು. ಇತ್ತಲಾಗಿ ರಾಮನು ಹಿಂತಿರುಗಿ ಬಂದು ಆಶ್ರಮದಲ್ಲಿ ಸೀತೆಯನ್ನು ಕಾಣದೆ ಸಂಕಟ ಪಡುತ್ತಾ ಅಲ್ಲಿ ಅರ್ಧ ಪ್ರಾಣದಿಂದ ಬಿದ್ದು ನರಳುತ್ತಿದ್ದ ಜಟಾಯುವನ್ನು ನೋಡಿ ಅವನಿಂದ ತನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದುದನ್ನು ಕೇಳಿ ಬಹಳವಾದ ಶೋಕಾಗ್ನಿಯಿಂದ ಬೆಂದವನಾಗಿ ಪ್ರಲಾಪಿಸುತ್ತಿದ್ದನು. ಸೀತೆಯು ಅಪಹೃತಳಾದುದಕ್ಕಿಂತಲೂ ಜಟಾಯುವಿನ ಮರಣವು ಆತನಿಗೆ ದುಃಖವನ್ನು ಬಹಳವಾಗಿ ಹೆಚ್ಚಿಸಿತು. ಈ ದುಃಖದಲ್ಲಿಯೇ ಜಟಾಯುವಿಗೆ ಬ್ರಹ್ಮಮೇಧ ಸಂಸ್ಕಾರವನ್ನು ಮಾಡಿ ಸೀತೆಯನ್ನು ಅಲ್ಲಲ್ಲಿ ಹುಡುಕುತ್ತಾ ಸಂಚರಿಸುತ್ತಿದ್ದನು. ಹೀಗಿರುವಾಗ ಬಹಳ ವಿಕಾರ ರೂಪವುಳ್ಳ ಕಬಂಧಕನೆಂಬ ಘೋರ ರಾಕ್ಷಸನೊಬ್ಬನು ಇವರನ್ನು ಎದುರಿಸಲು ಅವನನ್ನು ಕೊಂದು ಹಾಕಿ ಅವನು ಪ್ರಾರ್ಥಿಸಿಕೊಂಡ ಮೇರೆಗೆ ಆತನಿಗೂ ತನ್ನ ಕೈಯಿಂದಲೇ ಅಗ್ನಿ ಸಂಸ್ಕಾರವನ್ನು ಮಾಡಿದನು. ಆ ರಾಕ್ಷಸನು ಒಡನೆಯೇ ದೇವರೂಪವನ್ನು ಹೊಂದಿ ಸ್ವರ್ಗಕ್ಕೆ ಹೋಗುತ್ತಾ ಅರ್ಧ ಮಾರ್ಗದಲ್ಲಿ ನಿಂತು ರಾಮನನ್ನು ಕುರಿತು, ಎಲೈ ಮಹಾತ್ಮನೇ, ಇದು ಇತ್ತಲಾಗಿ ಶಬರಿ ಎಂಬ ಒಬ್ಬ ಪರಿವ್ರಾಜಕೆಯೂ ಇರುವಳು. ಅವಳು ಬಹಳ ಧರ್ಮಶೀಲೆಯು, ವಿಶೇಷವಾದ ಭಗವದ್ಭಕ್ತಿಯುಳ್ಳವಳು, ಅತಿಥಿ ಸತ್ಕಾರ ಧರ್ಮವನ್ನು ಚೆನ್ನಾಗಿ ಬಲ್ಲವಳು. ಅವಳನ್ನು ಕಂಡು ಮುಂದೆ ಹೋಗು ಎಂದು ಹೇಳಿ ಕಣ್ಮರೆಯಾದನು. ಅದರಂತೆಯೇ ರಾಮನು ಶಬರಿಯನ್ನು ನೋಡಿ ಅವಳ ಸತ್ಕಾರಗಳನ್ನೆಲ್ಲ ಪ್ರೀತಿಯಿಂದ ಸ್ವೀಕರಿಸಿ ಅಲ್ಲಿಂದ ಹೊರಟು ಪಂಪಾ ತೀರಕ್ಕೆ ಬಂದನು. ಅಲ್ಲಿ ಹನುಮಂತನೆಂಬ ಕಪಿಯನ್ನು ಕಂಡು ಅವನ ಮೂಲಕವಾಗಿ ಸುಗ್ರೀವನೆಂಬ ಕಪಿರಾಜನ ಬಳಿಗೆ ಹೋಗಿ ಅವನಿಗೆ ತನ್ನ ಪೂರ್ವ ವೃತ್ತಾಂತವೆಲ್ಲವನ್ನೂ ತಿಳಿಸಿ ಅದರಲ್ಲಿಯೂ ಮುಖ್ಯವಾಗಿ ಸೀತೆಯ ವೃತ್ತಾಂತವನ್ನು ವಿವರಿಸಿ ಹೇಳಿದನು. ಅದೆಲ್ಲವನ್ನು ಸುಗ್ರೀವನು ಕೇಳಿ ಈ ವಿಷಯದಲ್ಲಿ ರಾಮನಿಗೆ ತಾನು ಸಹಾಯ ಮಾಡುವುದರಿಂದ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಬಹುದೆಂದು ಬಹಳ ಸಂತೋಷಪಟ್ಟವನಾಗಿ ಅಗ್ನಿ ಸಾಕ್ಷಿಕವಾಗಿ ಆತನಲ್ಲಿ ಸ್ನೇಹವನ್ನು ಬೆಳೆಸಿದನು. ಆಮೇಲೆ ಸುಗ್ರೀವನು ತನ್ನ ಪೂರ್ವ ದುಃಖಗಳೆಲ್ಲವನ್ನೂ ನೆನೆಸಿಕೊಂಡು ಕಣ್ಣೀರು ಬಿಡುತ್ತಾ ತನ್ನ ಅಣ್ಣನಾದ ವಾಲಿಗೂ ತನಗೂ ಉಂಟಾದ ದ್ವೇಷಕ್ಕೆ ಕಾರಣವನ್ನು ವಿಸ್ತಾರವಾಗಿ ರಾಮನಿಗೆ ಹೇಳಿದನು. ಇದನ್ನು ಕೇಳಿ ರಾಮನು ಆ ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿಕೊಟ್ಟನು. ಆದರೆ ಮಹಾಬಲವುಳ್ಳ ವಾಲಿಯನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ರಾಮನ ಮಾತಿನಲ್ಲಿ ಸುಗ್ರೀವನಿಗೆ ನಂಬಿಕೆ ಹುಟ್ಟಲಿಲ್ಲ. ಈ ಶಂಕೆಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ರಾಮನಿಗೆ ವಾಲಿಯ ಬಲವು ಈ ವಿಧವಾದುದು ಎಂಬುದನ್ನು ತೋರಿಸುವುದಕ್ಕೂ ರಾಮನ ಶಕ್ತಿಯನ್ನು ತಾನು ತಿಳಿದುಕೊಳ್ಳುವುದಕ್ಕೂ ಉಪಾಯವನ್ನು ಆಲೋಚಿಸಿ ಮುಂದೆ ಬೆಟ್ಟದಂತೆ ಬಿದ್ದಿದ್ದ ದುಂದುಭಿ ಎಂಬ ರಾಕ್ಷಸನ ಮೃತದೇಹವನ್ನು ತೋರಿಸಿ, ಎಲೈ ರಾಮನೇ, ಇದೋ ನೋಡು, ಈ ಅಸ್ಥಿಪಂಜರವನ್ನು ನಮ್ಮ ಅಣ್ಣನಾದ ವಾಲಿಯು ತನ್ನ ಕಾಲಿನಿಂದಲೇ ಇಷ್ಟು ದೂರದವರೆಗೆ ಬಂದು ಬೀಳುವಂತೆ ಚಿಮ್ಮಿದನು ಎಂದು ಹೇಳಲು ಮಹಾಬಲಶಾಲಿಯಾದ ಶ್ರೀರಾಮನು ಮುಗುಳ್ನಗೆ ನಕ್ಕು ತನ್ನ ಅಂಗುಷ್ಟದಿಂದಲೇ ಅದನ್ನು ಚಿಮ್ಮಲು ಅದು 10 ಯೋಜನ ದೂರದವರೆಗೆ ಹೋಗಿಬಿತ್ತು. ಅದರಲ್ಲಿಯೂ ಸುಗ್ರೀವನಿಗೆ ಸಂಪೂರ್ಣವಾದ ನಂಬಿಕೆ ಹುಟ್ಟಲಿಲ್ಲ. ಇದನ್ನು ನೋಡಿ ರಾಮನು ಆತನಿಗೆ ಇನ್ನೂ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ಒಂದೇ ಬಾಣವನ್ನು ಪ್ರಯೋಗಿಸಿ 7 ಸಾಲ ವೃಕ್ಷಗಳನ್ನು ಭೇದಿಸಿದನು. ಇವುಗಳನ್ನು ಭೇದಿಸುವುದಕ್ಕಾಗಿ ರಾಮನು ಬಿಟ್ಟ ಬಾಣವು ಮುಂದಿದ್ದ ಅನೇಕ ಬೆಟ್ಟಗಳನ್ನು ಕೊರೆದುಕೊಂಡು ಹೋಗಿ ಕೊನೆಗೆ ಪಾತಾಳವನ್ನು ಪ್ರವೇಶಿಸಿತು. ಹೀಗೆ ಶ್ರೀರಾಮನು ತೋರಿಸಿದ ಅತಿಮಾನುಷ ಕೃತ್ಯಗಳನ್ನು ನೋಡಿದ ಮೇಲೆ ಸುಗ್ರೀವನಿಗೆ ಸಂಪೂರ್ಣವಾದ ನಂಬಿಕೆಯು ಹುಟ್ಟಿತು. ಇನ್ನು ತನಗೆ ರಾಜ್ಯವು ಕೈಗೂಡಿತೆಂದೇ ನಿಶ್ಚಯಿಸಿ ಸಂತೋಷದಿಂದ ಹೊಂಬಣ್ಣದ ಮೈಯುಳ್ಳ ಆ ಸುಗ್ರೀವನು ರಾಮನೊಡನೆ ಕಿಷ್ಕಿಂಧೆ ಎಂಬ
ಗುಹೆಯ ಬಾಗಿಲಿಗೆ ಬಂದು ಅಲ್ಲಿ ದೊಡ್ಡ ಸಿಂಹನಾದವನ್ನು ಮಾಡಿ ಗರ್ಜಿಸಿದನು. ಅಪೂರ್ವವಾದ ಈ ಗರ್ಜನೆಯ ಧ್ವನಿಯನ್ನು ಕೇಳಿದೊಡನೆಯೇ ವಾಲಿಯು ಬಹಳ ಕೋಪದಿಂದ ಗುಹೆಯನ್ನು ಬಿಟ್ಟು ಹೊರಗೆ ಬರುತ್ತಿರುವಾಗ ತಾರೆ ಎಂಬ ಆತನ ಪತ್ನಿಯು ಅನೇಕ ವಿಧವಾಗಿ ತಡೆದರೂ ಕೇಳದೆ ಅವಳಿಗೆ ಸಮಾಧಾನವನ್ನು ಹೇಳಿ ಸುಗ್ರೀವನೊಡನೆ ಯುದ್ಧಕ್ಕೆ ನಿಂತನು. ಇವರಿಬ್ಬರು ಯುದ್ಧ ಮಾಡುತ್ತಿರುವಾಗ ಧರ್ಮ ಸೂಕ್ಷ್ಮವನ್ನರಿತ ರಾಮನು ಒಂದು ಬಾಣದಿಂದ ವಾಲಿಯನ್ನು ಕೊಂದನು. ಸುಗ್ರೀವನಿಗೆ ತಾನು ಪ್ರತಿಜ್ಞೆ ಮಾಡಿಕೊಟ್ಟಂತೆ ಅಲ್ಲಿನ ಕಿಷ್ಕಿಂಧ ಪಟ್ಟಣದಲ್ಲಿ ರಾಜ್ಯಾಭಿಷೇಕ ಮಾಡಿದನು. ಸುಗ್ರೀವನು ಒಡನೆಯೇ ಕಪಿಗಳೆಲ್ಲರನ್ನೂ ಕರೆಸಿ ಸೀತೆಯನ್ನು ಹುಡುಕುವುದಕ್ಕಾಗಿ ನಾನಾ ದಿಕ್ಕುಗಳಿಗೆ ಕಳುಹಿಸಿದನು. ಹೀಗೆ ಹೊರಟ ಕಪಿಗಳಲ್ಲಿ ಬಹಳ ಬಲಶಾಲಿಯಾದ ಹನುಮಂತನೆಂಬುವನು ದಾರಿಯಲ್ಲಿ ಸಂಪಾತಿ ಎಂಬ ಗೃಧ್ರರಾಜನನ್ನು ಕಂಡು ಅವನ ಮಾತಿನ ಮೇಲೆ 100 ಯೋಜನ ವಿಸ್ತಾರವುಳ್ಳ ಸಮುದ್ರವನ್ನು ಲಂಘಿಸಿ ರಾವಣ ಪಾಲಿತವಾದ ಲಂಕಾದ್ವೀಪವನ್ನು ಸೇರಿದನು. ಅಲ್ಲಲ್ಲಿ ಹುಡುಕುತ್ತಾ ಕೊನೆಗೆ ರಾವಣನ ಪ್ರಮದವನವಾಗಿದ್ದ ಅಶೋಕವನವನ್ನು ಪ್ರವೇಶಿಸಿದನು. ಅಲ್ಲಿ ಒಂದು ಮರದ ಕೆಳಗೆ ಕುಳಿತು ಯಾವಾಗಲೂ ರಾಮನನ್ನೇ ಧ್ಯಾನಿಸುತ್ತಾ ಕೃಶಳಾದ ಸೀತೆಯನ್ನು ಕಂಡನು. ಆಕೆಗೆ ತಾನು ರಾಮದೂತನೆಂಬ ನಂಬಿಕೆಯನ್ನು ಹುಟ್ಟಿಸುವುದಕ್ಕಾಗಿ ತಾನು ತಂದಿದ್ದ ರಾಮಮುದ್ರಿಕೆಯನ್ನು ಕೊಟ್ಟು ಹಿಂದೆ ನಡೆದ ವೃತ್ತಾಂತಗಳನ್ನೆಲ್ಲ ವಿವರವಾಗಿ ತಿಳಿಸಿ ಸ್ವಲ್ಪ ಕಾಲದೊಳಗಾಗಿಯೇ ರಾಮನನ್ನು ಕರೆತರುವುದಾಗಿ ಅವಳಿಗೆ ಸಮಾಧಾನವನ್ನು ಹೇಳಿ ಹಿಂತಿರುಗಿದನು. ಬರುತ್ತಿರುವಾಗ ಆ ತೋಟದ ಹೊರಬಾಗಿಲ ಗೋಪುರವನ್ನು ಕೆಡಿಸಿ ಅಲ್ಲಿ ತನ್ನನ್ನು ಎದುರಿಸುವುದಕ್ಕೆ ಬಂದ 5 ರಾಕ್ಷಸ ಸೇನಾಧಿಪತಿಗಳನ್ನು 7 ಮಂತ್ರಿಪುತ್ರರನ್ನು ಕೊಂದು ರಾವಣನ 2ನೆಯ ಮಗನಾದ ಮಹಾಬಲಶಾಲಿಯಾದ ಅಕ್ಷಕುಮಾರನನ್ನು ಸಂಹರಿಸಿದನು. ಆಮೇಲೆ ರಾವಣನ ಮತ್ತೊಬ್ಬ ಮಗನಾದ ಇಂದ್ರಜಿತ್ ಎಂಬುವನು ಈತನನ್ನು ಬ್ರಹ್ಮಾಸ್ತ್ರದಿಂದ ಕಟ್ಟಿಹಾಕಿದನು. ಆದರೆ ಆ ಅಸ್ತ್ರವು 5 ಗಳಿಗೆಗಳವರೆಗೆ ಮಾತ್ರವೇ ಇವನನ್ನು ಕಟ್ಟಿಟ್ಟು ಆಮೇಲೆ ಬಿಟ್ಟು ಹೋಗುವುದಾಗಿ ಈತನಿಗೆ ಬ್ರಹ್ಮನ ವರವಿದ್ದುದರಿಂದ ಒಡನೆಯೇ ಅದರಿಂದ ವಿಮುಕ್ತನಾದನು. ತನ್ನನ್ನು ಕಟ್ಟಿ ಹಾಕಿದ ರಾಕ್ಷಸರೆಲ್ಲರನ್ನು ನಿಮಿಷ ಮಾತ್ರದಲ್ಲಿ ಧ್ವಂಸ ಮಾಡುವುದಕ್ಕೆ ಈ ಹನುಮಂತ ತಕ್ಕ ಶಕ್ತಿಯುಳ್ಳವನಾಗಿದ್ದರು. ಮುಂದಿನ ಕಾರ್ಯಾತುರದಿಂದ ಅವರೆಲ್ಲರನ್ನು ಮನ್ನಿಸಿ ಬಿಟ್ಟು ಸೀತೆಯಿದ್ದ ಸ್ಥಾನವನ್ನು ಹೊರತು ಆ ಲಂಕಾಪಟ್ಟಣದ ಎಲ್ಲ ಸ್ಥಳಗಳನ್ನು ಸುಟ್ಟು ಬೂದಿ ಮಾಡಿ ಹಿಂತಿರುಗಿ ಹೊರಟನು. ರಾಮನ ಬಳಿಗೆ ಬಂದು ಆತನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ, ಸ್ವಾಮಿ, ಸಿಕ್ಕಿದಳು ಸೀತೆ ಎಂದು ಅಲ್ಲಿ ನಡೆದ ಪ್ರಿಯ ವೃತ್ತಾಂತವನ್ನೆಲ್ಲ ವಿಸ್ತಾರವಾಗಿ ತಿಳಿಸಿದನು. ಒಡನೆಯೇ ಶ್ರೀರಾಮನು ಸುಗ್ರೀವನೊಡನೆ ಸಮುದ್ರ ತೀರಕ್ಕೆ ಬಂದನು. ಸಮುದ್ರವು ದಾರಿ ಕೊಡದೆ ಗರ್ವದಿಂದ ಅಡ್ಡಲಾಗಿರುವುದನ್ನು ನೋಡಿ ಬಹಳ ಕೋಪಗೊಂಡು ಆ ಸಮುದ್ರವನ್ನೆಲ್ಲ ಬಾಣಗಳಿಂದ ಅಲ್ಲೋಲ ಕಲ್ಲೋಲವಾಗುವಂತೆ ಕ್ಷೋಭೆ ಹೊಂದಿಸಿದನು. ಕೂಡಲೇ ನದಿಗಳಿಗೆಲ್ಲ ಒಡೆಯನಾದ ಸಮುದ್ರನು ಭಯಪಟ್ಟು ನಿಜ ರೂಪದಿಂದ ಬಂದು ಶ್ರೀರಾಮನನ್ನು ಮೊರೆಹೊಕ್ಕು ನಳನೆಂಬ ಕಪಿಯ ಮೂಲಕವಾಗಿ ಸೇತುವನ್ನು ಕಟ್ಟಿಸಿಕೊಳ್ಳುವಂತೆ ಹೇಳಿದನು. ಅದರಂತೆ ರಾಮನು ಸೇತುವನ್ನು ಕಟ್ಟಿಸಿ ಸಮುದ್ರವನ್ನು ದಾಟಿ ಲಂಕಾಪುರಕ್ಕೆ ಹೋಗಿ ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಕರೆತರಿಸಿದನು. ಆದರೆ ಆಗ ಶ್ರೀರಾಮನ ಮನಸ್ಸಿನಲ್ಲಿ ತನ್ನ ಪೌರುಷವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶತ್ರುವನ್ನು ಸಂಹರಿಸಿದುದು ನ್ಯಾಯವಾದರೂ ಪರಗ್ರಹದಲ್ಲಿ ಬಹುಕಾಲದವರೆಗೆ ವಾಸ ಮಾಡುತ್ತಿದ್ದ ಹೆಂಡತಿಯನ್ನು ತಿರುಗಿ ಸೇರಿಸಿಕೊಳ್ಳುವುದು ಉಚಿತವೇ ಎಂಬ ಶಂಕೆಯೂ ನಾಚಿಕೆಯೂ ಬಹಳವಾಗಿ ಉಂಟಾಗಲು ಅಲ್ಲಿದ್ದ ದೇವ ಗಂಧರ್ವ ದಾನವರ ಮುಂದೆಯೇ ಆ ಸೀತೆಯನ್ನು ಕುರಿತು ಮರ್ಮಭೇದಕವಾದ ಕೆಲವು ಮಾತುಗಳನ್ನಾಡಿದನು. ಈ ಮಾತುಗಳನ್ನು ಕೇಳಿ ಸೀತೆಗೆ ಸಹಿಸಲಾರದ ಸಂಕಟ ಉಂಟಾಗಲು ಒಡನೆಯೇ ಆಕೆಯು ಅಗ್ನಿಪ್ರವೇಶ ಮಾಡಿದಳು. ಈಕೆಯ ಮಹಿಮೆಯನ್ನು ಏನೆಂದು ಹೇಳಲಿ? ಇವಳ ಪಾತಿವ್ರತ್ಯಕ್ಕೆ ಅಗ್ನಿಯು ತಣ್ಣಗಾಗಿ ಇವಳ ಹೂ ಮುಡಿಯನ್ನೂ ಕೂಡ ಬಾಡಿಸದೆ ರಾಮನಿಗೆ ತಂದೊಪ್ಪಿಸಿ ಅವನನ್ನು ಕುರಿತು, ಎಲೈ ರಾಮನೇ, ಇವಳು ಮಹಾಪತಿವ್ರತೆಯು, ಇವಳನ್ನು ಸ್ವೀಕರಿಸು ಎಂದು ಹೇಳಲು ಆಗ ರಾಮನಿಗೆ ಇವಳಲ್ಲಿ ದೋಷವಿಲ್ಲವೆಂಬ ನಂಬಿಕೆಯುಂಟಾಯಿತು. ಸಮಸ್ತ ದೇವತೆಗಳು ಹೀಗೆ ಸೀತಾಸಮೇತನಾದ ರಾಮನನ್ನು ಭಕ್ತಿಯಿಂದ ಕೊಂಡಾಡಿ ಪುಷ್ಪವೃಷ್ಟಿಯನ್ನು ಕರೆದರು. ಮಹಾತ್ಮನಾದ ಶ್ರೀರಾಮನು ಮಾಡಿದ ಮಹಾಕಾರ್ಯಕ್ಕಾಗಿ ದೇವತೆಗಳು, ಋಷಿಗಳು, ಚರಾಚರಾತ್ಮಕವಾದ ಸಕಲ ಪ್ರಪಂಚವು ಸಂತೋಷ ಹೊಂದಿತು.
ಒಡನೆಯೇ ರಾಮನು ವಿಭೀಷಣನಿಗೆ ತಾನು ಮಾತು ಕೊಟ್ಟಿದ್ದಂತೆ ಆ ಲಂಕಾರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿ ತನ್ನ ಪ್ರತಿಜ್ಞೆಯು ನೆರವೇರಿದುದಕ್ಕಾಗಿ ಅತ್ಯಂತ ಸಂತೋಷವುಳ್ಳವನಾದನು. ಇದಕ್ಕೆ ಮೊದಲು ರಾಮನು ಭರತನಂತೆಯೇ ಈ ವಿಭೀಷಣನು ಈಗ ತನಗೆ ರಾಜ್ಯವು ಬೇಡವೆಂದು ಹೇಳಿದರೆ ತನ್ನ ಪ್ರತಿಜ್ಞೆಯು ನೆರವೇರುವುದು ಹೇಗೆ ಎಂದು ಚಿಂತಾಜ್ವರದಿಂದ ವಿವರ್ಣನಾಗಿದ್ದು, ಈತನು ರಾಜ್ಯಭಾರ ಕೈಗೊಂಡ ಮೇಲೆ ತಾನು ಕೃತಕೃತ್ಯನಾದೆನೆಂದು ತೃಪ್ತಿ ಹೊಂದಿದನು. ದೇವತೆಗಳೆಲ್ಲರೂ ಶ್ರೀರಾಮನ ಕೋರಿಕೆಯ ಮೇಲೆ ಯುದ್ಧದಲ್ಲಿ ಹತರಾದ ಕಪಿಗಳೆಲ್ಲರೂ ಪುನಃ ಬದುಕುವಂತೆ ವರವನ್ನು ಕೊಟ್ಟರು. ಆಮೇಲೆ ಶ್ರೀರಾಮನು ಸುಗ್ರೀವನೇ ಮೊದಲಾದ ಮಿತ್ರರೊಡಗೂಡಿ ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯಾಭಿಮುಖನಾಗಿ ಹೊರಟು ಭರದ್ವಾಜಾಶ್ರಮಕ್ಕೆ ಬಂದನು. ಅಷ್ಟರೊಳಗಾಗಿ 14 ವರುಷಗಳು ಮುಗಿಯುತ್ತಾ ಬಂದಿದ್ದವು. ಆ ಕಾಲಕ್ಕೆ ಸರಿಯಾಗಿ ತಾನು ಹಿಂತಿರುಗಿ ಬಂದು ಅಯೋಧ್ಯೆಯನ್ನು ಸೇರುವುದಾಗಿ ಭರತನಿಗೆ ಪ್ರತಿಜ್ಞೆ ಮಾಡಿಕೊಟ್ಟುದನ್ನು ತಪ್ಪಬಾರದೆಂಬ ಸತ್ಯಸಂಧತೆಯಿಂದ ಮೊದಲು ಹನುಮಂತನನ್ನು ಭರತನ ಸಮೀಪಕ್ಕೆ ಕಳುಹಿಸಿಬಿಟ್ಟನು. ಆಮೇಲೆ ಭರದ್ವಾಜಾಶ್ರಮದಿಂದ ಹೊರಟು ವಿಮಾನದಲ್ಲಿ ಬರುತ್ತಿರುವಾಗ ಸುಗ್ರೀವನೇ ಮೊದಲಾದವರಿಗೆ ಭರತನ ವೃತ್ತಾಂತಗಳನ್ನು ತಿಳಿಸುತ್ತಾ ನಂದಿಗ್ರಾಮಕ್ಕೆ ಬಂದು ಸೇರಿದನು. ಹೀಗೆ ಪಿತೃವಾಕ್ಯ ಪರಿಪಾಲನವನ್ನು ಸುಗ್ರೀವ ವಿಭೀಷಣ ಭರತಾದಿಗಳಿಗೆ ಮಾಡಿಕೊಟ್ಟ ಪ್ರತಿಜ್ಞೆಯನ್ನು ಸ್ವಲ್ಪವೂ ಲೋಪಬಾರದಂತೆ ನಡೆಸಿಕೊಟ್ಟು ಆ ನಂದಿಗ್ರಾಮದಲ್ಲಿ ಭರತನೇ ಮೊದಲಾದ ತಮ್ಮಂದಿರೊಡಗೂಡಿ ಜಟೆ ನಾರುಮಡಿ ಮೊದಲಾದ ವೇಷಗಳನ್ನು ತೆಗೆದುಬಿಟ್ಟು ರಾಜಯೋಗ್ಯವಾದ ವೇಷವನ್ನು ಧರಿಸಿ ಅಯೋಧ್ಯೆಗೆ ಬಂದು ಸೀತಾದೇವಿಯೊಡನೆ ಸಿಂಹಾಸನವನ್ನೇರಿ ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರವನ್ನು ವಹಿಸಿದನು. ರಾಮನ ಅಗಲಿಕೆಯಿಂದ ಕೃಶವಾಗಿದ್ದ ಪ್ರಜೆಗಳ ದೇಹವೆಲ್ಲವೂ ಸಂತೋಷದಿಂದ ಪುನಃ ಉಬ್ಬಿತು. ಸಮಸ್ತ ಪ್ರಜೆಗಳು ರಾಮಭಕ್ತಿಪೂರ್ವಕವಾದ ಕರ್ಮಗಳನ್ನು ಆತನ ಶ್ರೇಯೋಭಿವೃದ್ಧಿಗಾಗಿ ಮಾಡಬೇಕಾದ ಇಷ್ಟದೇವತಾ ಪ್ರಾರ್ಥನಾ ರೂಪವಾದ ಕರ್ಮಗಳನ್ನು ನಡೆಸುತ್ತಿರುವುದರಿಂದ ಆ ರಾಜ್ಯದಲ್ಲಿ ಆದಿವ್ಯಾಧಿಗಳಾಗಲಿ ಕ್ಷಾಮ ಡಾಮರಾದಿ ಉಪದ್ರವಗಳಾಗಲಿ ಉಂಟಾಗವು. ತಂದೆ ತಾಯಿಗಳಿಗೆ ಪುತ್ರಶೋಕವು, ಹೆಂಗಸರಿಗೆ ವೈಧವ್ಯ ದುಃಖವು ಆ ರಾಜ್ಯದಲ್ಲಿ ಎಂದಿಗೂ ಸಂಭವಿಸುವುದಿಲ್ಲ. ಯಾವ ಹೆಂಗಸರು ತಮ್ಮ ಪಾತಿವೃತ್ಯವನ್ನು ಬಿಡರು. ಬೆಂಕಿ, ಗಾಳಿ, ನೀರು ಇವುಗಳಿಂದ ಯಾರಿಗೂ ಭಯವಿಲ್ಲ. ಜ್ವರದಿಂದಲಾಗಲಿ ಹಸಿವಿನಿಂದಾಗಲಿ ಯಾರೂ ಸಾಯುವುದಿಲ್ಲ. ಕಳ್ಳರ ಭಯವೆಂಬುದು ಸ್ವಲ್ಪವೂ ಇಲ್ಲದೆ ಸಮಸ್ತ ಪ್ರದೇಶಗಳು ಧನಧಾನ್ಯಗಳಿಂದ ತುಂಬಿರುವವು. ಕೃತಯುಗದಲ್ಲಿದ್ದಂತೆ ಸಮಸ್ತ ಪ್ರಜೆಗಳು ನಿತ್ಯ ಸಂತೋಷಿಗಳಾಗಿರುವರು. ಹೀಗೆ ಧರ್ಮದಿಂದ ರಾಜ್ಯ ಪರಿಪಾಲನವನ್ನು ಮಾಡುತ್ತಿರುವ ಶ್ರೀರಾಮನು ಇನ್ನು ಮುಂದೆ 100 ಅಶ್ವಮೇಧಗಳನ್ನು ಬಹುಸುವರ್ಣವೆಂಬ ಯಾಗಗಳನ್ನು ಮಾಡಿ ಕೋಟಿ ಕೋಟಿ ಸಂಖ್ಯೆಯುಳ್ಳ ಗೋದಾನಗಳಿಂದಲೂ ಅಪರಿಮಿತವಾದ ದ್ರವ್ಯಗಳಿಂದಲೂ ಸಮಸ್ತ ಬ್ರಾಹ್ಮಣರನ್ನು ಸಂತೋಷಪಡಿಸಿ ಕ್ಷತ್ರಿಯ ವಂಶಗಳನ್ನು ಅನೇಕವಾಗಿ ವೃದ್ಧಿಪಡಿಸುವನು. ಈ ರಾಮನು ತನ್ನ ರಾಜ್ಯಭಾರದಲ್ಲಿ ಚತುರ್ವರ್ಣದವರು ತಮ್ಮ ತಮ್ಮ ಧರ್ಮಗಳಿಗೆ ಸ್ವಲ್ಪವೂ ಲೋಪಬಾರದಂತೆ ನಡೆಯುವ ಹಾಗೆ ಮಾಡುವನು. ಈ ರೀತಿಯಾಗಿ 11,000 ವರ್ಷಗಳವರೆಗೆ ಧರ್ಮದಿಂದ ರಾಜ್ಯವನ್ನು ಪಾಲಿಸಿ ಆಮೇಲೆ ಬ್ರಹ್ಮಲೋಕವನ್ನು ಸೇರುವನು. ಪಾಪ ನಿವಾರಕವಾಗಿಯೂ ಪುಣ್ಯ ಹೇತುವಾಗಿಯೂ ಇರುವ ಈ ಶ್ರೀರಾಮಚರಿತ್ರವನ್ನು ಭಕ್ತಿಪೂರ್ವಕವಾಗಿ ಯಾರು ಪಠಿಸುವರೋ ಅವರು ಸಮಸ್ತ ಪಾಪಗಳಿಂದಲೂ ಬಿಡಲ್ಪಡುವರು. ಈ ಚರಿತ್ರವು ವೇದಗಳಿಗೆ ಸಮಾನವಾಗಿ ಬಹಳ ಪರಿಶುದ್ಧವಾದುದು. ಆಯುರ್ವೃದ್ಧಿಕರವಾದ ಈ ರಾಮಾಯಣವನ್ನು ಅನುಸಂಧಾನ ಮಾಡುವವರು ಇಹಲೋಕದಲ್ಲಿ ಪುತ್ರ ಪೌತ್ರಾದಿ ಸಕಲ ಸಂಪತ್ತುಗಳನ್ನು ಅನುಭವಿಸುವರು. ಇದನ್ನು ಓದುವುದರಿಂದ ಬ್ರಾಹ್ಮಣರಿಗೆ ವಿದ್ಯಾಲಕ್ಷ್ಮಿಯು, ಕ್ಷತ್ರಿಯರಿಗೆ ರಾಜ್ಯಲಕ್ಷ್ಮಿಯು, ವೈಶ್ಯರಿಗೆ ಧನಲಕ್ಷ್ಮಿಯು ಕೈಗೂಡುವಳು. ಶೂದ್ರರು ಸ್ವಜನರಲ್ಲಿ ವಿಶೇಷ ಗೌರವವನ್ನು ಹೊಂದುವರು. ಇಲ್ಲಿಗೆ ಮೊದಲನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.